ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತೀನಿ. ನನ್ನ ವಿಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋಗೆ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಪೊಂಗಲ್ ಮಾಡಿದ್ದೀನಿ, ಪೊಂಗಲ್ಗೆ ಚಟ್ನಿ ಮಾಡಿದ್ದೀನಿ. ಹಾಗಾಗಿ ಇವತ್ತು ಮಧ್ಯಾಹ್ನ ಸ್ವಲ್ಪ ಅದೇ ಆಗ್ಬೋದು ಅಂದ್ಕೊಳ್ತೀನಿ. ಏಕೆ ನನ್ನ ದೊಡ್ಡ ಮಗ ಅಮ್ಮನ ಮನೇಲಿದ್ದಾನೆ, ಬರ್ತಾನೆ. ಆಮೇಲೆ ನಾನು ಅಲ್ಲೇ ಉಳ್ಕೊಂಡಿದ್ದ. ಈಗ ನನ್ನ ಚಿಕ್ಕ ಮಗ ಸ್ಕೂಲ್ಗೆ ಹೋಗಿದ್ದಾಯಿತು. ನನ್ನ ದೊಡ್ಡ ಮಗನಿಗೆ ನಾಳೆಯಿಂದ ಸ್ಕೂಲ್ ಶುರು ಆಗುತ್ತೆ. ಸೊ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾಳೆ ಗುರುವಾರಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬೆಳಗ್ಗೆನೇ ನಾನು ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಇವತ್ತು. ಇನ್ನು ಬಟ್ಟೆ ಒಣಗಾಕಿಲ್ಲ, ವಾಷಿಂಗ್ ಮಿಷಿನಲ್ಲೇ ಇದೆ, ಒಣಗಾಕ್ಬೇಕು ಇವಾಗ. ಈಗ ನನ್ನ ಚಿಕ್ಕ ಮಗ, ನನ್ನ ದೊಡ್ಡ ಮಗ ಇಬ್ಬರು ಸ್ಕೂಲ್ಗೆ ಹೋದ್ರೇ ನನ್ನ ಕೆಲಸ ಎಲ್ಲ ಶುರು ಮಾಡೋಕ್ಕಾಗೋದು. ಅವ್ರು ಬರೋ ಅಷ್ಟೊತ್ತಿಗೆ ಕೆಲಸನ ಮುಗಿಸ್ಬೇಕು. ಹೆಂಗೋ ಸದ್ಯ ನನ್ನ ಚಿಕ್ಕ ಮಗನಿಗೆ 2:30ಗೆ ಬಿಡ್ತಾಯಿದ್ದಾರೆ ಈ ವರ್ಷ. ಹೋದ ವರ್ಷ ಎಲ್ಲ 12 ಗಂಟೆಗೆ ಬಿಡ್ತಾಯಿದ್ರು. ನನಗೆ ಟೈಮೇ ಸಿಗ್ತಾ ಇರಲಿಲ್ಲ 12 ಗಂಟೆಗೆ ಬಿಡೋದ್ರಿಂದ. ಈಗ 2:30ಗೆ ಬಿಡೋದ್ರಿಂದ ಸ್ವಲ್ಪ ಸುಧಾರಿಸ್ಕೋಬೋದು, ಸ್ವಲ್ಪ ಟೈಮ್ ಇರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಕೆಲಸನ ಶುರು ಮಾಡ್ತೀನಿ. ಇವತ್ತು ನಾನು ತಿಂಡಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೊಂಗಲ್ಗೆ ನಾನು ಅಕ್ಕಿ ಮತ್ತು ಹೆಸರುಬೇಳೆ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3-4 ಸರಿ ಕೂಗಿಸ್ಕೊಂಡಿದ್ದೀನಿ, ಮೆತ್ತಗೆ ಬೇಯಲಿ ಅಂತ. ಆಮೇಲೆ ನಾನು ಮೆಣಸಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮೆಣಸಿನ ಪುಡಿ ಇರಲಿಲ್ಲ, ಸೊ ಮೆಣಸಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನಾನು ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡಿದ್ದೆ. ಆ ತುಪ್ಪಕ್ಕೆ ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಇವಾಗ ತುಪ್ಪದಲ್ಲೇ ಇವೆಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮೆಣಸು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದು, ಹಸಿಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಫ್ರೈ ಆದಮೇಲೆ ಬೆಂದಿರೋ ಅನ್ನನೂ ಮತ್ತು ಹೆಸರುಬೇಳೆ ಹಾಕ್ಕೊತೀನಿ. ಇವಾಗ ಇದಕ್ಕೆ ಬೆಂದಿರೋ ಅನ್ನ ಮತ್ತು ಹೆಸರುಬೇಳೆನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತಲ್ವ, ಅದು ಗಟ್ಟಿಯಾಗಿತ್ತು. ಸೊ ನಾನು ನೀರನ್ನ ಕಾಯಿಸ್ಬಿಟ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಕುದ್ದಿದ ಮೇಲೆ ನಾನು ಕೊಬ್ಬರಿ ಹಾಕ್ತೀನಿ. ಒಣ ಕೊಬ್ಬರಿ ಚೆನ್ನಾಗಿ ತುರಿದಿಕ್ಕಿರ್ತೀವಲ್ಲ, ಒಣಗಿದ ಮೇಲೆ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ. ಏಕೆಂದರೆ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕಿದ್ರೇ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಹಾಕಿರೋದೆಲ್ಲ. ಇವಾಗ ಲಾಸ್ಟಲ್ಲಿ ನಾನು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡ್ತಾಯಿದ್ದೀನಿ. ಇದು ಸ್ವಲ್ಪ ಇಷ್ಟು ತೆಳ್ಳಗಿದ್ದಾಗ ನಾವು ಆಫ್ ಮಾಡಿದ್ರೆ ಸ್ಟವ್ನ, ಮತ್ತೆ ನಾವು ತಿನ್ನೋ ಅಷ್ಟೊತ್ತಿಗೆ 20 ಮಿನಿಟ್ಸ್ ಇಲ್ಲ ½ ಅನ್ ಅವರ್ ತಿನ್ನೋ ಅಷ್ಟೊತ್ತಿಗೆ ಇದು ಕರೆಕ್ಟ್ ಅದಕ್ಕೆ ಬಂದಿರುತ್ತೆ. ಪೊಂಗಲ್ ರೆಡಿ. ಇದಕ್ಕೆ ಚಟ್ನಿ ಮಾಡಬೇಕು. ಪೊಂಗಲ್ಗೆ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಚಟ್ನಿಗೆ ಎಲ್ಲ ಗೊತ್ತಿರುತ್ತೆ ಸಾಮಾನ್ಯ ನಿಮಗೆ. ನಾನು ಒಂದು ಬೆಳ್ಳುಳ್ಳಿ ಹಾಕ್ತೀನಿ ಚಟ್ನಿಗೆ ಇರಮ್ಮ ಒಂದು ನಿಮಿಷ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ. ಘಾಟ ಆಯ್ತಾ ಮೆಣಸಿನ್ಕಾಯ್ದು? ಉಪ್ಪು ಹಾಕ್ತೀನಿ. ಈಗ ಚಟ್ನಿಗೆ ಎಲ್ಲ ಹುರ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕಾಯಿ ಹಾಕಿದ್ದೀನಿ, ಕಡಲೆ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಇಷ್ಟೇ. ಸ್ವಲ್ಪ ನೀರು ಹಾಕೋತೀನಿ. ಪೊಂಗಲ್ ಚಟ್ನಿ ರೆಡಿ. ಈಗ ನನ್ನ ಚಿಕ್ಕ ಮಗಂಗೂ ಆಯಿತು, ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಹೋಗ್ಬಿಟ್ಟೆ, ಟೈಮ್ ಆಯಿತು. ಇನ್ನು ಶೂ ಹಾಕಬೇಕು. ಎಲ್ಲ ಹಾಕ್ತಿದ್ಯಾ? ಕೈ ಇಲ್ಲಿಡು. ಈ ಡ್ರೆಸ್ಸಿಗೆ ಬ್ಲ್ಯಾಕ್ ಕಲರ್ ಸಾಕ್ಸ್ ಹಾಕ್ಬೇಕು ಅನ್ಸುತ್ತೆ, ಅದಕ್ಕೆ ಕೊಟ್ಕೊಳ್ಸಿರೋದು. ವೈಟ್ ಯೂನಿಫಾರ್ಮ್ ಇಲ್ಲ ಈ ವರ್ಷ ಅಲ್ವಾ ಚೋಟನಿಗೆ? ನೋಡಿ ಹೆಂಗೆ ಎಸಿದ್ಯಾ ನೋಡು. ತಗೋ ಬೇಗ.
ತಾಳಪ್ಪ ಪ್ಯಾಂಟ್ ಅಷ್ಟೇ ಮೋಟ ಆಗಿರೋದು, ಟಿ ಶರ್ಟ್ ಏನು ಮೋಟ ಆಗಿಲ್ಲ ಅವನಿಗೆ ನೋಡ್ರಿ ಅಲ್ವಾ ಚಂಡ ನಿಮಿಷ ಕಲ್ಲಿಡಪ್ಪ. ಏನು ತೋರಿಸ್ತಾ ಇದೀಯ? ಸರಿಯಾಗಿ ಕೂತ್ಕೋ, ಬಿದ್ದೋಗ್ತೀಯ ಚೋಟು. ಅದೆಲ್ಲ ಬಾಯಿ ಇಟ್ಕೊಂಡ್ಬರ್ಬೇಕು. ಎದ್ದಳು, ಸಾಕು ಸಾಕು. ಕೊಡಕ, ಇನ್ನೊಂದು ಕಾಲು ಕೊಡು. ಈ ಕಾಲು ಕೊಡು. ಏನಕ್ಕೆ ಏನಕ್ಕೆ ಭಯ ಆಗುತ್ತೆ? ಇಲ್ಲಪ್ಪ, ನಿನಗೆ ಭಯ ಆಗೋದು ಕಪ್ಪಿರೋದೆಲ್ಲ ಕಂಡ್ರೆ ನಿನಗೆ ಭಯ ಆಗೋದು, ನನಗೆಲ್ಲ ಭಯ ಆಗೋದು. ನನಗೆ ಯಾಕೆ ಭಯ ಆಗುತ್ತೆ? ನಿನಗೆ ತಾನೇ ಕಪ್ಪಿರೋದೆಲ್ಲ ಕಂಡ್ರೆ ಭಯ ಆಗೋದು. ಹೋಮ್ವರ್ಕೆಲ್ಲ ಬರ್ದಿದ್ಯೇನಪ್ಪ? ಡೈರಿ ಸೈನ್ ಆಗಿಲ್ಲ? ಸರಿ ಸರಿ ಕೂತ್ಕೋ. ಯಾಕೆ ಕೆಮ್ತಾ ಇರೋದು ನೀನು? ಔಷಧಿ ಹಾಕ್ಲಾ? ಏನಪ್ಪ? ಸಾಕು ಸಾಕು ಸಾಕು. ಬಾಯ್ ಬಾಯ್ ರೋಚನ್, ಬಾಯ್ ಬಾಯ್. ಹುಷಾರಾಗಿಳಿಯಪ್ಪ. ಕೆಳಗಡೆ ನೋಡ್ಕೊಂಡು ಇಳಿ. ನಾನು ರುಬ್ಬೋದಕ್ಕೆ ಕಾಯಿ, ಗಸಗಸೆ, ಏಲಕ್ಕಿ ಇದು ಸಿಪ್ಪೆ ತೆಗೆದ್ಬಿಟ್ಟು ಹಾಕಿದ್ದೀನಿ, ಮತ್ತು ಕಾಯಿ ಹಾಕಿದ್ದೀನಿ ರುಬ್ಬೋದಕ್ಕೆ. ಇವಾಗ ನಾನು ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ಪಾಯಸಕ್ಕೆ ರುಬ್ಬಿರೋದೆಲ್ಲ ಹಾಕಿದಾಯಿತು, ಬೆಲ್ಲ ಹಾಕಿದಾಯಿತು, ಮತ್ತು ಸ್ವಲ್ಪ ಶಾವಿಗೆ ಹುರ್ಕೊಂಡಿದ್ದೆ ಅದನ್ನು ಹಾಕಿದಾಯಿತು. ಈಗ ಇದು ಕುದ್ರೆ ಪಾಯಸ ರೆಡಿ. ಎಲ್ಲ ತಿನ್ಕೊಂಬಂದ ಚೋಟು? ಚೆನ್ನಾಗಿತ್ತ ಪೊಂಗಲ್ಲು? ಯಾಕೆ? ಯಾವುದನ್ನ? ಇದು ಆಯಿತು ಆಯ್ತಪ್ಪ, ಆಯಿತು ಬಾ ಬೇಗ. ನಾನು ಇವತ್ತು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಯಸ ತಿನ್ನಬೇಕು ಅನ್ನಿಸ್ತು. ಸೊ ನಾನು ಬೆಲ್ಲನ ನೀರಿಗೆ ಹಾಕಿ ಕರಗಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಬೇಳೆನ ಹೆಸರು ಬೇಳೆನ ಹುರಿದ್ಬಿಟ್ಟು ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ಕಡಲೆ, ಗಸಗಸೆ, ಏಲಕ್ಕಿ ಕಾಯಿ ಇದೆ ಮಾಡಿದ್ದೀನಿ. ಇದಕ್ಕೊಂಚೂರು ಕಡಲೆ ಹಾಕೋತೀನಿ. ಎಣ್ಣೆ ಹಚ್ಚಿಸ್ಕೊಂಡ್ಮೇಲೆ ಹೋಮ್ವರ್ಕ್ ಬರ್ಬಿಡಪ್ಪ. ಆಮೇಲೆ ಯಾವಾಗ ಬರೀತೀಯ? ನೆಗಿ ಬೇಡ ಹಂಗೆ, ನಾನು ಹೆಂಗಚ್ಲಿ? ಚೋಟ ನಿಲ್ದಾಗ ಮಾಡು, ನಿಲ್ದ ಕೂತ್ಕೋ, ತೇಜಣ್ಣ ಅಂತ ಕೂತ್ಕೋ.
ಹಂಗೆ ಕೂತ್ಕೊ. ಏನಾಯ್ತು? ನಾನೇನು ಮಾಡಿಲ್ಲ. ಆಯ್ತಾಯ್ತು, ನೀನು ಸರಿಯಾಗಿ ಸುಮ್ಮನೆ ನೀನು ಸ್ಟ್ರೈಟಾಗಿ ಕುತ್ಕೋ, ಅವಾಗೇನೂ ಆಗಲ್ಲ. ಸಾಕಾಯ್ತು ಸಾಕಾ? ನೆಕ್ಸ್ಟ್ ಬನ್ನಿ. ನಾನು ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ದೊಡ್ಡ ಮಗನಿಗೆ ಒದೆ ಬಿತ್ತು, ಅದಕ್ಕೋಸ್ಕರ ಹೋಗಿ ದಬಾಕೊಂಡು ಮನಗಿದ್ದಾನೆ ಇವಾಗ. ಓ ಕರೆಕ್ಟು, ನನ್ನ ಚಿಕ್ಕ ಮಗನಿಗೆ ಒದೆ ಬಿದ್ವು ಸರಿಯಾಗಿ, ಅದಕ್ಕೆ ಹೋಗಿ ಮನಿಕೊಂಡಿದ್ದಾನೆ. ಮಲಿಕೊಳ್ಳೋ ಅಂದರೆ ಮನಗಲ್ಲ. ಇವಾಗ ಊಟ ಮಾಡಿಸಿದ್ದೀನಿ ಬೇಗ ಮಲಗಲಿ ಅಂತ. ಬೆಳಗ್ಗೆ ಎದೊಳಲ್ಲ ಬೇಗ ಸ್ಕೂಲ್ಗೆ ಹೋಗೋ ಟೈಮ್ಗೆ. ಮಲಿಕೊಳ್ಳೋ ಅಂದರೆ ಮನಗಿಲ್ಲ, ಸೊ ಒದೆ ಬಿದ್ದಿದ್ದಾವೆ ಇವತ್ತು ಅವನಿಗೆ. ಓಕೆ ಫ್ರೆಂಡ್ಸ್, ಬಾಯ್.